ಇಡೀ ಸಿನಿಮಾ ಜನ ನಗ್ತಾ ಇದ್ದಿದ್ದು ನೋಡಿದೆ. ನಾನು ರೀ ರೆಕಾರ್ಡಿಂಗ್ ಮಾಡೋಕೆ ನೋಡಿದ್ದೆ. ಭಾಳ ಎಂಜಾಯ್ ಮಾಡ್ತಿದ್ವಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ. ಈಗ ಥಿಯೇಟ್ರಲ್ಲಿ ನೋಡಿದಾಗ ಇನ್ನೂ ಜಾಸ್ತಿ ಅದು ಎಲ್ಲೆಲ್ಲಿ ಅವರು ಜನ ನಗ್ತಿದ್ದಾರೆ ಅಂದರೆ ಸಣ್ಣ ಸಣ್ಣ ಕಾಮಿಡಿ ಪಂಚಸ್ಕೊಂಡು ನಗ್ತಿದ್ದಾರೆ. ನಾನು ಭಾಳ ಹಿಂದೆಯಿಂದ ಹೇಳ್ತೇನೆ, ಇದೊಂದು ಸಂಪೂರ್ಣವಾಗಿ ಒಂದು ಟೈಮ್ ಪಾಸ್ ಸಿನಿಮಾ, ಎಂಜಾಯ್ ಮಾಡುವಂಥ ಸಿನಿಮಾ. ಇದರಲ್ಲಿ ಯಾವುದು ಲಾಜಿಕ್ಕು ಕತೆ ಇನ್ನೇನು ಹುಡುಕಕ್ಕೆ ಹೋಗೋವಂಥ ಸಿನಿಮಾ ಅಲ್ಲ. 2 ಗಂಟೆ ಕಾಲ ಸಂಪೂರ್ಣ ನಕ್ಕು, ಹೊಟ್ಟೆ ಉಣ್ಣಾಗುವಷ್ಟು ನಕ್ಕು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸಿನಿಮಾ. ನನಗಂತೂ ಬಹಳ ಇಷ್ಟ ಆಯ್ತು. ಇನ್ನು ಉಳಿದ ಜನಕ್ಕೂ ಕೇಳಿ. ಕಾಮಿಡಿ ಸಿನಿಮಾಗಳು ತುಂಬಾ ಕಮ್ಮಿ ಆಗಿದೆ, ಫುಲ್ ಪ್ಲೇಟ್ ಕಾಮಿಡಿ ಸಿನಿಮಾ. ಇದರಲ್ಲಿ ವಿಭಿನ್ನವಾಗಿ ಏನಿದೆ ಅಂತ ಸಿನಿಮಾ ನೋಡ್ಬೇಕು. ವಿಭಿನ್ನವಾಗಿ ಏನಿದೆ ಅಂದ್ರೆ ಸಿನಿಮಾ ನೋಡ್ಬೇಕು. ಯಾಕೆಂದ್ರೆ ತುಂಬಾ ಸಿಂಪಲ್ ಇದರಲ್ಲಿ. ಆಮೇಲೆ ಎಲ್ಲ ಪರ್ಫಾರ್ಮೆನ್ಸು, ಗೌರವ್ ಶೆಟ್ಟಿ ಆಗ್ಲಿ, ನಮ್ಮ ಹೀರೋಯಿನ್ಗಳಾಗ್ಲಿ, ಮತ್ತೆ ಬೇರೆ ಎಲ್ಲ ಪಾತ್ರಗಳಾಗ್ಲಿ, ಗಿಲ್ಲಿ ಆಗ್ಲಿ, ಗಿಲ್ಲಿ ಸಂಪೂರ್ಣ ಇಡೀ ಸಿನಿಮಾ ಇದ್ದಾನೆ ಈ ಪಿಕ್ಚರಲ್ಲಿ. ಎಲ್ಲ ಪಂಚಸ್ ತುಂಬಾ ಚೆನ್ನಾಗಿದೆ, ಕಾಮಿಡಿ ಪಂಚಸ್ ಸಿಕ್ಕಾಪಟ್ಟೆ ಇದೆ. ಬಹಳ ಇಂಟ್ರೆಸ್ಟಿಂಗ್. ಒಂದು ಕ್ಷಣ ಕೂಡ ನಿಮ್ಗೆ ಬೋರ್ ಆಗದಂಗೆ ನೋಡ್ಸ್ಕೊಂಡು ಹೋಗುವಂತ ಸಿನಿಮಾ ಇದೆ. ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು. ಅಂದ್ರೆ ಫಸ್ಟ್ ಆಡಿಯನ್ಸ್ ನೋಡೋವರೆಗೂ ನಮ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಹೆಂಗೆ ನಗ್ತಾರ ಏನು ಅಂತ. ತುಂಬಾ ಚೆನ್ನಾಗಿ ನಗ್ತಾ ಇದ್ರು. ಪ್ರತಿ ಸಲ ನಗ್ತಾ ಇರ್ಬೇಕಾದ್ರೂ ನಮ್ಗೆ ಹೆವಿ ಎಂಜಾಯ್ ಮಾಡ್ತಾ ಇದೀವಿ ನಾವು. ಅಂದ್ರೆ ಚಿಕ್ಕ ಪಂಚ್ಗಳಿಗೂ ನಗ್ತಾ ಇದಾರೆ ಅವರು, ತುಂಬಾ ನಗ್ತಾ ಇದಾರೆ. ಅಂದ್ರೆ ಮೇನ್ ಬೇಕಾಗಿರೋದೇನು, ಆಡಿಯನ್ಸ್ಗೆ ಬಂದಾಗ 2 ಅವರ್ ಹೆವಿ ನಕ್ಬಿಟ್ಟು ಫುಲ್ ಎಂಜಾಯ್ ಮಾಡಿ, ಫನ್ ಇದ್ ಮಾಡಿ, ಅವ್ರ ಸ್ಟ್ರೆಸ್ ಪ್ರೆಷರ್ನ ಏನ್ ಮರ್ತ್ಬಿಟ್ಟು ಹೋಗ್ಬೇಕು ಅನ್ಕೊಂಡಿರ್ತಾರಲ್ಲ, ಅವ್ರಿಗಂತೂ 100% ವರ್ಕ್ ಆಗೋಂತ ಸಿನಿಮಾ ಇದು. ಮಿಸ್ಸೇ ಮಾಡ್ದೇನೆ ಬಂದ್ಬಿಟ್ಟು ಥಿಯೇಟರ್ ಸಿನಿಮಾ ನೋಡಿ, ಪಕ್ಕಾ ನಗ್ತೀರಾ. ಗಿಲ್ಲಿ ಅವ್ರದ್ದು, ನಮ್ದು, ಸಾಧು ಸರ್ ಎಲ್ಲಾರ್ದು ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ, ಸಖತ್ತಾಗಿದೆ ನೋಡಿ. ಸಾಕಷ್ಟು ಹಿರಿಯರು ನಿಮ್ ಜೊತೆ ಅಭಿನಯಿಸಿದ್ದಾರೆ. ಹಿರಿಯರ ಜೊತೆ ನಾವು ಅಭಿನಯಿಸಿದ್ದೀವಿ. ಸರ್ ಹೇಗಿತ್ತು ಅನುಭವ? ಅಯ್ಯೋ ತುಂಬಾ ಅಂದ್ರೆ ಅದೊಂದು ಖುಷಿ ಅಲ್ವಾ ಸರ್. ಅವಾಗ್ಲಿಂದನೂ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿದೆಯಲ್ಲ, ಅದೆಲ್ಲ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ತುಂಬಾ ಕಲ್ತ್ವಿ. ಬಟ್ ಅದು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹೆವಿ ನಗ್ತಾ ಇದಾರೆ ಜನ, ಅದೇ ನಮ್ಗೆ ಖುಷಿ ಮೇನ್ ಆಗಿ. ಪಾನಿಪುರಿ ಅನ್ನೋದನ್ನ ಇತಿಹಾಸನೇ ಚೇಂಜ್ ಮಾಡ್ಬಿಟ್ಟು ಆಕ್ಚುಲಿ ಅದ್ ನಿಜ ಅಂತೆ, ನನಗ್ ಮೊನ್ನೆ ಸರ್ ಹೇಳ್ತಾ ಇದ್ರು. ಇರೋದೇ ವಾಸ್ತವ, ಈಗ ಫ್ಯಾಕ್ಟ್ ಹೇಳಿದ್ದಾರೆ. ಬಟ್ ಜಾಗ ಅದೇನಾ ಅಂತ ಗೊತ್ತಿಲ್ಲ. ಬಟ್ ಬನ್ನಿ ಸರ್, ನಮ್ ನಿರ್ದೇಶಕರು ಅದ್ಭುತವಾಗಿ ಬರ್ದಿದ್ದಾರೆ. ಎಸ್ ಸರ್, ತುಂಬಾ ಖುಷಿ ಆಗ್ತಿದೆ. ಇಡೀ ಆಡಿಟೋರಿಯಂ ಅಲ್ಲಿ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ರು. ನಾವು ಏನ್ ಬರಿಬೇಕಾದ್ರೆ ಅದನ್ನ ಏನ್ ಫೀಲ್ ಮಾಡಿದ್ದೆ ಅದೆಲ್ಲೂ ಕೂಡ ಆಡಿಯನ್ಸ್ ಮುಖದಲ್ಲಿ ಆ ನಗುವಿಂದ ಹೊರಗಡೆ ಬರ್ತಿತ್ತು. ತುಂಬಾ ಖುಷಿ ಆಯ್ತು. ಇದೇ ಸಿನಿಮಾದ ಏನು ಸೂಪರ್ ಹಿಟ್ ಅಂತ ಏನ್ ಟೈಟ್ಲ್ ಇದೆ, ನಿಜವಾದ ಸೂಪರ್ ಹಿಟ್ ಜನ ಇನ್ನ ಚಪ್ಪಾಳೆ ಮತ್ತೆ ಶಿಳ್ಳೆ ನಗುವಿಂದ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಇದು ನಾವಿನ್ನೇನು ಹೇಳೋಂಥದ್ದಿಲ್ಲ, ಇನ್ನೇನಿದ್ರು ಜನ ಹೇಳ್ಬೇಕು. ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಹೊಟ್ಟೆ ತುಂಬಾ ನಗುವಂತ, ಒಂದು ಎಂಟರ್ಟೈನ್ ಆಗುವಂತ, ಇಡೀ ಫ್ಯಾಮಿಲಿ ಕುಂತು ನೋಡುವಂತ ಒಂದು ಸಿನಿಮಾ ಸೂಪರ್ ಹಿಟ್. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಮುಂದಿನ ವಾರ ನೋಡೋಣ, OTT ಬರುತ್ತೆ, ಟಿವಿಲಿ ಬರ್ತೈತೆ, ಈ ತರ ಕಾಯ್ಬೇಡಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ. ಈ ಸಿನಿಮಾ ನೋಡಿ ಈ ಸಿನಿಮಾ ತಂಡನ ಬೆಂಬಲಿಸಿ ಅಂತ ಕೇಳ್ಕೊಂತೀನಿ. ಸಿನಿಮಾ ನೀವೆಲ್ಲ ನೋಡಿದೀರಾ ಅಂತ ಅನ್ಕೊಂತೀನಿ. ನಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನೀವು ಇನ್ನ ಜನರಿಗೆ ಎಲ್ಲ ನಮ್ಮ ರಿವ್ಯೂಸ್ನಾಗ್ಲಿ, ನಿಮ್ಮ ಅನಿಸಿಕೆಗಳನ್ನಾಗ್ಲಿ ತಿಳಿಸ್ಬೇಕು ಅಂತ ಕೇಳ್ಕೋದ. ವಿಶಸ್ ಆಲ್ ದಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಫಿಲ್ಮ್ ಥಿಯೇಟರ್ಗೆ ಬಂದು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಬಂದು ನೋಡಿದಷ್ಟು ನಮ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಆಗಿ ಆಗುತ್ತೆ. ಇಷ್ಟ ಆದ್ರೆ ನೋಡಿ, ನಿಮ್ ಫ್ರೆಂಡ್ಸ್ ನ ಕರ್ಕೊಂಡ್ ಬನ್ನಿ, ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ, ನೋಡಿ ನಮ್ಮನ್ನ ಗೆಲ್ಸಿ. ಥ್ಯಾಂಕ್ ಯು. ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗಿದೆ. ಬೇರೆ ಒಂದು ಶೇಡ್ ಅಲ್ಲಿ ವಿಡಿಯೋ ರನ್ನಿಂಗ್ ಅಲ್ಲಿ ಇರಲಿ. ಫಸ್ಟ್ ಟೈಮ್ ಆಕ್ಚುಲಿ ಕಾಮಿಡಿ ಮಾಡಿದೀರಾ, ಹೇಗೆ ಅನ್ಸುತ್ತೆ? ಇವರೇ ಕಾರಣ ಅದಕ್ಕೆ. ಯಾಕಂದ್ರೆ ಭಯಂಕರ ಡೌಟ್ಫುಲ್ ಇತ್ತು ನನಗೆ ಸಿನಿಮಾ. ಇವಾಗ ಥಿಯೇಟರ್ ನಲ್ಲಿ ನೋಡಿ ಮತ್ತೆ ಜನ ಒಪ್ಕೊಂಡ ಮೇಲೆ ಸಮಾಧಾನ ಆಗಿದ್ದೀನಿ. ಯಾಕಂದ್ರೆ ಮೊದಲೇ ಹೇಳ್ತಾ ಇದ್ರು, ಇಲ್ಲ ಸರ್ 100% ವರ್ಕ್ ಆಗುತ್ತೆ, ಅದು ನೀವೇ ಮಾಡ್ಬೇಕಂತ ಹೇಳ್ಬಿಟ್ಟು ಹಠ ಹಿಡ್ದು ಮಾಡಿಸಿದ್ರು. ವಿಜಯನಂದ್ ಸರ್ ತುಂಬಾ ದೊಡ್ಡ ಥ್ಯಾಂಕ್ಸ್. ಮತ್ತೆ ನಿರ್ಮಾಪಕರು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಡಿಫ್ರೆಂಟ್ ಶೇಡಲ್ಲಿ ತೋರಿಸ್ಕೊಂಡ್ರೆ ಜನ ತುಂಬಾ ಎಂಟರ್ಟೈನ್ಮೆಂಟ್ ಲೈಕ್ ಮಾಡ್ತಾರೆ. ಸೊ ಇದೊಂದು ಚಾನ್ಸ್ ಅಂತ ಅನ್ಕೋತಾ ಇದ್ದೀನಿ ಇಷ್ಟು ಬೇಗ. ಯಾಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಕಾಕಿ ಬಟ್ಟೆ ಹಾಕ್ಬೇಕು, ಒಂದು ಜಡ್ಜ್ ಬಟ್ಟೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ದೇವ್ರ ಆಶೀರ್ವಾದ ಇವ್ರ ಮೂಲಕ ಬಂದು ಅದನ್ನ ನಿರ್ವಹಿಸಿದ್ದಾರೆ. ಮಾಲ್ಗುಡಿ ಟೈಟ್ಲ್ ಚೆನ್ನಾಗಿದೆ, ಆದಷ್ಟು ಬೇಗ ರಿಲೀಸ್ ಮಾಡಿಸಿ ತೊಂದರೆ ಇಲ್ಲ. ಯಾಕಂದ್ರೆ ಕಥೆ ತಾಯಿ ಯಾವ ತರ ಒಂದು ಹೆಸರು ಕೊಡ್ತಲ್ಲ ಅದನ್ನ ಅದ್ರ ಪ್ರಕಾರ ಹೋಗ್ತಾ ಇರೋದೇ ನಮ್ ಕೆಲಸ. ನಾಯಕರುಗಳಿಗೆ ನೀವು ಬರೋ ತನಕ ಫ್ಲೋ ಹೋಗ್ತಿರುತ್ತೆ, ನೀವು ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಆಕ್ಚುಲಿ ಶಿಫ್ಟ್ ಆಗುತ್ತೆ. ಬೇರೆ ತರನೇ ಆಕ್ಚುಲಿ ನಿಮ್ಮನ್ನ ನೋಡುವಂತ. ನಾನು ಇನ್ನೂ ಭಯಂಕರ ಶಾಕಲ್ಲೇ ಇದ್ದೀನಿ. ನಾನು ಹೆಂಗಿರುತ್ತೆ ಏನಾಗಿರುತ್ತೆ. ಆಕ್ಚುಲಿ ಅದು 1 ಡೇ ಶೂಟ್. ಅದು ನಾನು ಅನ್ಕೊಂಡು 1 ಡೇ ಶೂಟ್ ಅಲ್ಲಿ ಏನ್ ತೋರಿಸ್ಬಿಡ್ಬೋದು ನನ್ನ ಅಂತ ಭಯಂಕರ ಒಂದು ಕನ್ಫ್ಯೂಸ್ ಅಲ್ಲೇ ಇದ್ದೆ.
ಸೊ ಒನ್ ಡೇದಲ್ಲಿ ಏನ್ ಬೇಕೋ ಎಷ್ಟು ಬೇಕೋ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಇನ್ನೂ ಒಂದಷ್ಟಿತ್ತು ಸೆನ್ಸಾರ್ ಕಟ್ ಆಗಿದೆ. ಇತ್ತು ಸೆನ್ಸರ್ ಕಟ್ ಆಗಿದೆ. ಅದೇ ಒಂದು ಭಯಂಕರ ಇದೆ. ಅಗೇನ್ ಟರ್ನ್ ಅಂಡ್ ಟ್ವಿಸ್ಟ್ ಮತ್ತೆ ಇವರು ಪುರಾತನ ಕಾಲದ ಲವ್ ಸ್ಟೋರಿ ಇದನ್ನು ನೋಡ್ತಾ ಇದ್ರೆ ಅಗೇನ್ ಮತ್ತೆ ಆ ಪೆನ್ ಡ್ರೈವ್ ಇಲ್ಲ, ಇದು ಇದಿಲ್ಲ, ಅದು ಅದ್ರಲ್ಲಿ ನೋಡ್ತಾ ಇದ್ರೆ ಭಯಂಕರ ಖುಷಿ ಆಗುತ್ತೆ. ಮತ್ತೆ ನಾವು ಗಲ್ಲಿಗಳೆಲ್ಲ ಕೇಳಿರ್ತೀವಿ, ಅದಿಲ್ಲ ಕಣ ಮಚ್ಚ, ಇದು ಮಚ್ಚ ಇದಿಲ್ಲ, ಅದು ಈ ತರದ್ ಕೇಳ್ಕೊಂಡಿರ್ತೀವಿ. ಇದನ್ನ ಥಿಯೇಟರ್ ಮೇಲೆ ನೋಡಿದಾಗ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲೋ ಒಂದ್ ಕಡೆ ಯಾರಿಗೋ ಒಂದು ಬೇಜಾರು ಇರುತ್ತೆ, ಇನ್ನೊಂದು ಇರುತ್ತೆ ಅಲ್ಲ, ದಯವಿಟ್ಟು ಬಂದ್ಬಿಡಿ ಥಿಯೇಟರ್ಗೆ ಬಂದು ಏನು ಯೋಚನೆ ಮಾಡ್ಬಿಡಿ. ಇವಾಗ ಬುಕ್ ಮಾಡಿ ಬುಕ್ ಮೈ ಶೋ ಅಲ್ಲಿ ಸೀದಾ ಥಿಯೇಟರ್ಗೆ ಬಂದ್ರೆ ಎಂಟರ್ಟೈನ್ಮೆಂಟ್ ಫುಲ್ಲು ಪಕ್ಕ. ಏನು ನಕ್ಕಿ ಚೀಕಲ್ಲ ಫುಲ್ ನನಗೆ ಕೆನ್ನೆಲ್ಲ ನೋವು. ಓಡಾಡಿರೋ ಬಸ್ ನಂಬರ್ ಎಲ್ಲ ಹೇಳ್ಬಾರ್ದು, ಸೆಕ್ಷನ್ ನಂಬರ್. ಸೂಪರ್ ಆಗಿತ್ತು ಸಿನಿಮಾ, ಎಂಟರ್ಟೈನ್ಮೆಂಟ್ ಇತ್ತು. ಸೊ ಇದೇ ತರ ಸಿನಿಮಾಗಳು ತೆಗಿತಾ ಇದೀವಿ ಜನರಿಗೋಸ್ಕರ, ಕರ್ನಾಟಕ ಜನತೆಗೋಸ್ಕರ. ಎಲ್ಲರಿಗೂ ಒಂದು ಕೊರತೆ ಇದೆ, ಬರ್ತಾ ಇಲ್ಲ ಥಿಯೇಟರ್ಗೆ ಬಂದು ನೋಡ್ತಾ ಇಲ್ಲ ಅಂತ. ದಯವಿಟ್ಟು ಬನ್ನಿ, ಬಂದು ಏನಾದರೂ ಫೇಸ್ ಟು ಫೇಸ್ ನಮ್ಗೆ ಹೇಳಿ, ನಾವು ರೆಡಿ ಇದೀವಿ ತಗೊಳೋದಕ್ಕೆ. ಅದೇ ತರ ಚೆನ್ನಾಗಿದೆ ಅಂದಾಗ ನಿಮ್ಮ ಕಡೆಯಿಂದ ಒಂದೇ ಒಂದು ಪ್ರಮೋಷನ್ ಬೇಕೇ ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ, ನೀವು ನೋಡಿ ಹೇಳಿದ್ರೆ ಎರಡು ಜನ ಇಬ್ರು ಬರ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. 100 ಜನ ನೋಡಿ ಇಬ್ರು 300 ಜನ ಬರ್ತಾರೆ, ತುಂಬಾ ಖುಷಿ ಆಗುತ್ತೆ. ಮಾಲ್ಗುಡಿ ಮಂಜೂರ್ ಲಂಚಿಗೆ ಏನು ಆರ್ಡರ್ ಮಾಡಿದ್ರು? ಅದೇ ಹೇಳ್ಬೋದು ಇವಾಗ. ಅದೇ ಚಿಕನ್ ಭಯಂಕರ ಕ್ಯಾಚ್ ಮಾಡಿದ್ರ ಅಂದ್ರೆ ನೀವು ನೋಡ್ಕೊಂಡು. ಓಕೆ, ಸೂಪರ್ ಸರ್. ತುಂಬಾ ಕಡೆ ಒಂದ್ ಸ್ವಲ್ಪ ಕಟ್ ಆಗಿತ್ತು ವಾಯ್ಸ್ ಎಲ್ಲ. ಅದು ಆಕ್ಚುಲಿ ಕೆಲವು ಸೆನ್ಸಾರ್ ಪರ್ಪಸ್ ಏನಾಗಿದೆ, ಅದು ಕೆಲವು ಮ್ಯೂಟ್ಸ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ತೆಗ್ದವ್ರೆ. ನಾನು ಅನ್ಕೊಂಡ್ಲೇ ಇಲ್ಲ ಸೊ ಇಷ್ಟೆಲ್ಲ ಬರುತ್ತೆ, ಸೀರಿಯಸ್ ಅನ್ಕೊಂಡಿಲ್ಲ ನಾನು. ನಿನ್ನೆ ಗಂಟಾನು ನಾಳೆ ಸಿನಿಮಾ ರಿಲೀಸ್ ಆಗ್ತದೆ, ಜಡ್ಜ್ ಕ್ಯಾರೆಕ್ಟರ್ ಬೇರೆ ಹೆಂಗೆ ರಿವೀಲ್ ಮಾಡ್ತಾರೆ, ಯಾವ ತರ ಇರುತ್ತೆ, ಅವ್ರಿಗೆ ಭಯಂಕರ ಕ್ಯೂರಿಯಾಸಿಟಿ ಇದೆ. ಸರ್, ಇತಿಹಾಸದಲ್ಲೇ ಮೊದಲನೇ ಸಲ ಅನ್ಸುತ್ತೆ ಜಡ್ಜ್ ಒಬ್ಬ ಆರೋಪಿಗೆ ಕೆಲಸ ಕೊಡ್ತಾರೆ, ಗವರ್ಮೆಂಟ್ ಜಾಬ್. ಇಲ್ಲ ಇವರು ಆರೋಪಿಯಾಗಿದ್ದವರು ಹೊರಗಡೆ ಓದಿ ದಬಾಕಿ ಕೊನೆಗೆ ಜಡ್ಜ್ ಗವರ್ಮೆಂಟ್ ಆಗ್ಬಿಡ್ತಾರೆ. ಜಾಬ್ ಅನೌನ್ಸ್ ಮಾಡ್ತಾರೆ. ಸಿನಿಮಾದಲ್ಲಿ ಏನ್ ಬೇಕಾದ್ರೆ ಆಗತ್ತಲ್ಲ ಸರ್. ಸೂಪರ್ ಮ್ಯಾನ್ಗಳು ಏನು ದಿಢೀರ್ ಅಂತ ಹಾಕೋದು ಯಾವ್ದೋ ಎಲ್ಲ ಒಂದು ಮ್ಯಾಜಿಕ್ ಅಲ್ವಾ ಸರ್. ಸಡನ್ ಆಗಿ ಒಂದು ಆಗುತ್ತೆ ಮ್ಯಾಜಿಕ್, ಅದೇ ಮ್ಯಾಜಿಕ್ ಅಲ್ಲಿ ಆಗಿರೋದು ಸ್ಕ್ರೀನ್ ಮೇಲೆ. ಸೊ ಮಾಲ್ಗುಡಿ ಮಂಜೂರ್ಗೆ ಜಡ್ಜ್ಮೆಂಟ್ ಖುಷಿ ಇದೆ. ತುಂಬಾ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಯಾಕಂದ್ರೆ ಇವಾಗ ನಾನು ಆಕ್ಚುಲಿ ಬಂದ್ಬಿಟ್ಟು ಒಂದು ಆಕ್ಟರ್ ಆಗಿ ಬಂದು ಸಿನಿಮಾ ನೋಡಿಲ್ಲ. ನಾನು ಬಂದಿರೋದೇ ಒಂದು ಆಡಿಯನ್ಸ್ ಆಗಿ ಬಂದು ಸಿನಿಮಾ ಹೆಂಗಿದೆ ನೋಡೋದಕ್ಕೆ. ಫಸ್ಟ್ ಆಫ್ ಫುಲ್ ಬೇರೆ ಎಲ್ಲ ಆಕ್ಟ್ ಮಾಡಿರ್ತಾರೆ. ಸೊ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇನೆ. ಯಾಕಂದ್ರೆ ಇವಾಗ ಮೆಸೇಜ್ ಓರಿಯೆಂಟ್ ಸಿನಿಮಾ ಕೊಟ್ಟಿದ್ದೀವಿ, ಅಗೇನ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಿದ್ದೀವಿ. ಕನ್ನಡ ಸಿನಿಮಾದಲ್ಲಿ ಯಾವ್ಯಾವ ಥರ ಪ್ರಯತ್ನ ಪಡಬೇಕು ಜನರ ಮನರಂಜಿಸೋದಕ್ಕೆ ಎಲ್ಲ ಥರ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಪ್ರಯತ್ನದಲ್ಲೂ ನಾವು ಬಂದ್ಬಿಟ್ಟು ಸಕ್ಸಸ್ ಮಾಡಿದ್ದೀವಿ. ಅದನ್ನ ಬಂದ್ಬಿಟ್ಟು ಇವಾಗ ಆಕ್ಟ್ ಮಾಡಿ ನಾವು ಹೇಳಿದ್ರೆ ಏನೋ ಅಂತ ಅಂದ್ಬಿಟ್ಟು ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ನೀವು ಬೆಳೆಸಿದ್ರೆ, ಹಸಿದ್ರೆ, ಆರೈಸಿದ್ರೆ, ಆಶೀರ್ವಾದ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಗಿಲ್ಲಿ ಅವ್ರ ಬಗ್ಗೆ, ಗಿಲ್ಲಿ ಅವ್ರ ಆಕ್ಟಿಂಗ್ ಫುಲ್ ಲೆಂತ್ ಇದಾವೆ ಸಿನಿಮಾ ಪೂರ್ತಿ. ಫುಲ್ ಲೆಂತ್ ಹೇಳ್ಬೇಕಂದ್ರೆ 1845 ಗಿಲ್ಲಿ ಅವರು ಒಂದು ಲವ್ ಮಾಡಿರ್ತಾರೆ. ಆಮೇಲೆ 50ರಲ್ಲಿ ಒಂದು ಮಾಡಿರ್ತಾರೆ, 55ರಲ್ಲಿ ಒಂದು ಮಾಡಿರ್ತಾರೆ. ಸೊ ಆ ತರ 3 ಲವ್ ಮಾಡಿರ್ತಾರೆ. ನಮ್ಗೆ ಒಂದು ಲವ್ ಕೂಡ ಇಲ್ಲ ಸಿನಿಮಾದಲ್ಲಿ. ಈ ಏನ್ ಹೇಳೋದು, ವಿಲನ್ ಪಾತ್ರ ಬಂದಾಗ ಯಾವ ಹುಡುಗಿ ಕೊಡ್ತಾ ಇಲ್ಲ. ಸೊ ನೋಡಿ, 3 ಹುಡುಗಿ ಕೊಟ್ಟವ್ರೆ. ಗಿಲ್ಲಿ ಅವ್ರಿಗೆ 3 ಲವ್ ಆಗಿದೆ. 3 ಲವ್ ಬ್ರೇಕಪ್ ಆದ್ಮೇಲೂ ಫೆಬ್ರವರಿ 21 ನಾವು ಮರಿಬಾರ್ದು. ಯಾಕಂದ್ರೆ ಬ್ರೇಕಪ್ ಡೇ ಅವ್ರಿಗೋಸ್ಕರ ಇಟ್ಬಿಡಿ. ಒಂದು ನೆಕ್ಸ್ಟ್ ಲೆವೆಲ್ ಫನ್ ಸರ್, ಇಲ್ಲಿ ನೆಕ್ಸ್ಟ್ ಲೆವೆಲ್ ಫನ್. ಯಾಕಂದ್ರೆ ಥಿಯೇಟರ್ ಸೀನಲ್ಲಿ, ಸಾರಿ ನಮ್ಮ ಕೋರ್ಟ್ ಸೀನಲ್ಲಂತೂ ಒಂದೊಂದು ರೀಟೇಕ್ ಆಯ್ತು. ಆ ಡೈಲಾಗ್ನ ಅಗೇನ್ ಕಂಟಿನ್ಯೂ, ಸರ್ ಈ ತರ ಬೇಡ, ಇನ್ನೊಂದು ಹೊಡಿತೀನಿ ಅಂತ ಹೇಳ್ಬಿಟ್ಟು ಗೌರವ್ ಶೆಟ್ಟಿ ಒಂದ್ ಕಡೆ, ಇವ್ರು ಒಂದ್ ಕಡೆ, ಗಿಲ್ಲಿ ಒಂದ್ ಕಡೆ ನಕ್ಕಿ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ನೆಕ್ಸ್ಟ್ ಲೆವೆಲ್ ಗಿಲ್ಲಿ, ನೆಕ್ಸ್ಟ್ ಲೆವೆಲ್ ಸರ್.